ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತು ನಿಮ್ಮ ಕ್ವಶನ್ಗೆ ಆನ್ಸರ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ತುಂಬ ಜನ ಕೇಳೋದು, ಬ್ರೋ 10 ಲಕ್ಷದ ಒಳಗೆ ಒಂದು ಬೆಸ್ಟ್ ಕಾರ್ ಹೇಳಿ, 12 ಲಕ್ಷದ ಒಳಗೆ ಹೇಳಿ, 15 ಲಕ್ಷದ ಒಳಗೆ ಹೇಳಿ ಅಂತ. ಇವತ್ತು ಅದೇ ರೀತಿ ಒಂದು 12 ಲಕ್ಷದ ಒಳಗೆ ಬರುವಂಥ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್, ವ್ಯಾಲ್ಯೂ ಫಾರ್ ಮನಿ ಫೀಚರ್ಸ್ ಇರುವಂಥ ವೆಹಿಕಲ್ ಜೊತೆ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಇದು ಹ್ಯುಂಡೈ ವೆನ್ಯೂ, ಬಟ್ ಯಾವುದು ವೇರಿಯಂಟ್ ಅಂತ ನಿಮ್ಗೆ ಇನ್ನೂ ತಿಳಿಸಿಲ್ಲ. ಇಲ್ಲಿರೋದು ನನ್ನ ಫ್ರೆಂಡ್ ರಂಜಿತ್ ಅಂತ. ಹಾಯ್ ರಂಜಿತ್, ವೆಲ್ಕಮ್ ಟು ಕಾರ್ಟೆಕ್ ಕನ್ನಡ. ಥ್ಯಾಂಕ್ ಯು. ಸೊ ಇವರೇನೇ ಈ ಗಾಡಿ ತೊಗೊಂಡಿದ್ದು. ನಾನು ಸ್ಟಾರ್ಟಿಂಗ್ ಇವ್ರು ಗಾಡಿ ತೊಗೋಬೇಕು ಅಂತ ಹೇಳಿದಾಗಲೇ ಸಜೆಸ್ಟ್ ಮಾಡಿದ್ದೆ ಹ್ಯುಂಡೈ ವೆನ್ಯೂ. ಆ್ಯಂಡ್ ಅವರ ಕ್ರೈಟೀರಿಯಾ ಏನಿತ್ತು ಗಾಡಿ ತೊಗೊಳೋದಕ್ಕೆ, ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಡೈರೆಕ್ಟ್ ಇದನ್ನೇ ಸಜೆಸ್ಟ್ ಮಾಡಿದೆ. ಬಟ್ ಅವರೇನೋ ಹ್ಯಾಚ್ ಬ್ಯಾಕ್ ಬೇಕು ಅಂತ ಹೋದರು. ಫೈನಲ್ ಆಗಿ ನಾನು ಹೇಳಿದ ಗಾಡಿನೇ ತೊಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಆ ಕ್ರೈಟೀರಿಯಾಗಳೇನಿದೆ ಅಂತ ತಿಳ್ಕೊಳ್ಳೋಣ. ಸೊ ಅವರ ಕ್ರೈಟೀರಿಯಾ ತಿಳ್ಕೊಂಡ್ರೆ ನಿಮಗೂ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವೇನಾದರೂ ಗಾಡಿ ತೊಗೊತಾ ಇದ್ದರೆ ನಿಮ್ಮ ಕ್ರೈಟೀರಿಯಾಗೆ, ನಿಮ್ಮ ಕಂಡೀಷನ್ಸ್ಗೆ ಅದು ಮ್ಯಾಚ್ ಆದರೆ ಡೈರೆಕ್ಟಾಗಿ ನೀವು ಈ ವೇರಿಯಂಟ್ಗೆ ಹೋಗ್ಬೋದು. ಸೊ ರಂಜಿತ್ ಅವರೇ ಹೇಳಿ, ನಿಮ್ಮ ಕ್ರೈಟೀರಿಯಾಸ್ ಏನಿತ್ತಂತ. ಸೊ ನಾನು ಆ್ಯಕ್ಚುಲಿ ಕಾರ್ ತೊಗೊಬೇಕಾದ್ರೆ ಒಂದು 4-5 ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಇದು ನನಗೆ ಈ ಪಾಯಿಂಟ್ಸ್ ಇದ್ದರೆ ನನಗೊಂದು ಪರ್ಫೆಕ್ಟ್ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನನಗೆ ಪೆಟ್ರೋಲ್ ವೇರಿಯಂಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಯೂಸೇಜ್ಗೆ ಏನಿದೆ ಅದು ಪೆಟ್ರೋಲ್ ವೇರಿಯಂಟ್ ಪರ್ಫೆಕ್ಟ್ ಸೂಟ್ ಆಗ್ತಿತ್ತು. ನನಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಬೇಕಾಗಿಲ್ಲ, ಮತ್ತು ಡೀಸೆಲ್ ವೇರಿಯಂಟು ನಾನು ನೋಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ನ್ಯಾಚುರಲಿ ಆಸ್ಪೆಕ್ಟೆಡ್ ಪೆಟ್ರೋಲ್ ಇಂಜಿನ್ ನೋಡ್ತಾ ಇದ್ದೆ. ಸೊ ಮತ್ತು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಒಂದು ಫ್ಯಾಮಿಲಿ ಯೂಸೇಜ್ಗೆ ಏನು ಬೇಕಾಗಿತ್ತು, ಬೂಟ್ ಸ್ಪೇಸ್ ಆಗಿರ್ಬೋದು ಅಥವಾ ಸೀಟಿಂಗ್ ಕಂಫರ್ಟ್ ಆಗಿರ್ಬೋದು, ಅದೆಲ್ಲ ಈ ಒಂದು ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ನಾನೊಂದು ಒಳ್ಳೆ ಹೈಟ್ ಆಗಿರೋ ಗಾಡಿ ನೋಡಬೇಕು, ಒಂದು ಕಾಂಪ್ಯಾಕ್ಟ್ SUV ಆ ಥರ ಒಂದು ನೋಡ್ತಾ ಇದ್ದೆ. ಯಾಕೆಂದರೆ ಮುಂಚೆ ಒಂದು ಹ್ಯಾಚ್ ಬ್ಯಾಕ್ ಸೆಲೆಕ್ಟ್ ಮಾಡಿದೆ. ಸೊ ಫೈನಲೈಸ್ ಆಗಿತ್ತು. ಸೊ ಇಲ್ಲಿ ನಮ್ಮ ವಿಲೇಜ್ ರೋಡ್ಸಿಗೆ ಬಂದುಬಿಟ್ಟು ಗುಂಡಿ ಗುದ್ರ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಅದು ಸೂಟ್ ಆಗಲ್ಲ, ಕ್ಲಿಯರೆನ್ಸ್ ಕಡಿಮೆ ಇತ್ತು. ಸೊ ಇದು ಬಂದು ಒಂದು ಪರ್ಫೆಕ್ಟ್ ಸೂಟ್ ಅನ್ನಿಸ್ತು. ಇನ್ನೊಂದು ಪಾಯಿಂಟ್ ಏನು ನನ್ನ ಮೈಂಡಲ್ಲಿ ಇತ್ತು ಅಂತಂದರೆ, ಒಂದು ಡೈಲಿ ಯೂಸೇಜ್ಗೆ ಏನೇನು ಫ್ಯೂಚರ್ಸ್, ಏನು ವ್ಯಾಲ್ಯೂ ಫಾರ್ ಮನಿ ಥರ ಯೂಸ್ ಮಾಡ್ಬೋದು ಅದು ಮಾತ್ರ ನಾನು ನೋಡ್ತಾ ಇದ್ದೆ. ಸೊ ಫ್ಯಾನ್ಸಿ ಫೀಚರ್ಸ್ ಎಲ್ಲ ನಾನು ನೋಡ್ತಾ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಬೆಸ್ಟ್ ಕಾರ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಫೈನಲಾಗಿ ಇದನ್ನೇ ನಾನು ಸೆಲೆಕ್ಟ್ ಮಾಡಿದೆ. ಸೊ ಇಷ್ಟೆಲ್ಲ ಕ್ರೈಟೀರಿಯಾಸು ನಮ್ಮ ರಂಜಿತ್ ಅವ್ರು ತಿಳಿಸಿದ್ರು ನಿಮಗೆ. ಇದೆಲ್ಲ ಮ್ಯಾಚ್ ಆದರೆ ನೀವು 100% ಈ ಗಾಡಿಗೆ ಹೋಗ್ಬೋದು. ಬಟ್ ನೀವು ಫೈನಲ್ ಆಗಿ ಕೇಳೋದೇನು ಗೊತ್ತಾ? ಅವ್ರು ಕೇಳೋದು ಫೈನಲ್ ಆಗಿ ಏನು ಪ್ರೈಸ್ ಎಷ್ಟು ಅಂತ ಪ್ರೈಸ್ ಹೇಳಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಾಪ ಅವ್ರು ಬಂದು ಕೇಳಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ಪ್ರೈಸ್ನ ಅವ್ರಿಗೆ ಹೇಳಿ, ಏನು ಫೈನಲ್ ಆಗಿ ಈ ಗಾಡಿಗೆ ಅಮೌಂಟ್ನ ಪೇ ಮಾಡಿದ್ರಿ ಅಂತ. ಸೊ ಈ ಕಾರ್ದು, ಈ ವೇರಿಯಂಟ್ದು ಶೋರೂಮ್ ಪ್ರೈಸ್ ಬಂದು 9,90,000. ಓಕೆ. ಸೊ ಆನ್ ರೋಡ್ ಪ್ರೈಸ್ ನನಗೆ ಲಾಸ್ಟ್ ಮಂತ್ ಬಿಲ್ಲಿಂಗಲ್ಲಿ ಡಿಸ್ಕೌಂಟ್ ಎಲ್ಲ ಹೋಗ್ತಾ ಸಿಕ್ಕಿದ್ದು 12 lakhs. 12 ಲಕ್ಷ ಆನ್ ರೋಡ್ ಪ್ರೈಸ್ ಪೇ ಮಾಡಿದ್ದಾರೆ. ಬಟ್ ಫೈನಲ್ ಆಗಿ ಅದಕ್ಕೂ ಕಮ್ಮಿ ಕೂಡ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ಡೀಲರ್ಶಿಪ್ ಟು ಡೀಲರ್ಶಿಪ್ ವೇರಿ ಆಗುತ್ತೆ. ಸೊ 12 ಲಕ್ಷಕ್ಕಿಂತ ಕಮ್ಮಿನೂ ಆಗ್ಬೋದು. ಅದು ನೀವು ಯಾವ ರೀತಿ ಶೋರೂಮಲ್ಲಿ ಮಾತಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಖಂಡಿತ. ಸೊ ಅಂದರೆ ನೀವು ಪೇ ಮಾಡಿದ್ದ ಅಮೌಂಟಿಗೆ ವರ್ತಿದೆಯಾ ವೆಹಿಕಲ್ಲು? ಸೊ ಇದೊಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ಏನೇನು ನಾಮಿನಲ್ ಆಗಿ ಯೂಸ್ ಮಾಡೋ ಒಂದು ಫ್ಯೂಚರ್ಸ್ ಎಲ್ಲ ಈ ಕಾರಲ್ಲಿದೆ. ಸೊ ಹಂಗಾಗಿ ನಾನೊಂದು ಬೆಸ್ಟ್ ಬೈ ಅಂತ ಹೇಳ್ಬಿಟ್ಟು ಈ ಕಾರ್ನ ಸೆಲೆಕ್ಟ್ ಮಾಡಿದೆ, ಈ ವೇರಿಯಂಟ್ನ ಸೆಲೆಕ್ಟ್ ಮಾಡಿದೆ. ಓಕೆ, ಅವ್ರು ಹೇಳಿದ ರೀತಿ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಹೌದಾ ಅಲ್ವಾ ಅಂತ ಈ ಕಂಪ್ಲೀಟ್ ರಿವ್ಯೂ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಫೈನಲ್ ಆಗಿ ನೀವು ತಿಳಿಸಿ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಹೌದಾ ಅಲ್ವಾ ಅಂತ. ಆ್ಯಂಡ್ ಯಾರೆಲ್ಲ ಈ ಗಾಡಿಗೆ ಹೋಗೋದಕ್ಕೆ ಫಿಕ್ಸ್ ಆಗ್ತೀರಾ ಅಂಥವ್ರು ಕೂಡ ಕಮೆಂಟ್ ಹಾಕಿ, ಬ್ರೋ ನಾನು ಈ ಗಾಡಿನ ತೊಗೊಳೋದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂತ. ಆ್ಯಂಡ್ ರಿವ್ಯೂನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಬರಲಿ. ಮತ್ತು ಎಲ್ಲದಕ್ಕಿಂತ ಮುಂಚೆ ನೀವು ಮಾಡಬೇಕಿರೋದು, ಅಲ್ಲೊಂದು ರೆಡ್ ಬಟನ್ ಕಾಣ್ತಾ ಇದೆಯಲ್ಲ, ಸಬ್ಸ್ಕ್ರೈಬ್ ಅಂತ, ಅದನ್ನು ಪ್ರೆಸ್ ಮಾಡಿ. ಒಬ್ಬ ಕನ್ನಡಿಗನಿಗೆ, ಒಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ನೀವು ಕನ್ನಡಿಗರು ಸಪೋರ್ಟ್ ಮಾಡಲೇಬೇಕು. 70,000 ಸಬ್ಸ್ಕ್ರೈಬರ್ಸ್ ಮುಟ್ಟಿದೆ, ತುಂಬ ಖುಷಿ ವಿಚಾರ. 1 ಲಕ್ಷಕ್ಕೆ ಇನ್ನು 30,000 ಸಬ್ಸ್ಕ್ರಿಪ್ಷನ್ ಮಾತ್ರ ಬಾಕಿ ಇದೆ. ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಇದೆ, ನಾಳೆಯಿಂದ ನಿಜವಾಗ್ಲೂ ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ ಅಂದರೆ ನಮ್ಮ ಕನ್ನಡಿಗರು ಹೊಸ ಒಂದು ಕಾರ್ ಲಾಂಚಿಗೆ ಡೆಲ್ಲಿ ತನಕ ಹೋಗ್ತಾ ಇದ್ದಾರೆ. ಸೊ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ. ಸೊ ನಾವಂತೂ ಇದಕ್ಕೋಸ್ಕರನೇ ಇಷ್ಟು ದಿನ ಹೊಡೆದಾಡಿದ್ದು ಬ್ರ್ಯಾಂಡ್ಸ್ನ ಕೂಡ ಪ್ರಶ್ನೆ ಮಾಡಿದ್ದು. ಅದರಲ್ಲಿ ತುಂಬ ಜನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಮಗೆ, ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು, ಕನ್ನಡದಲ್ಲಿ ಕಂಟೆಂಟ್ ಮಾಡುವಂಥವ್ರಿಗೆ ಸಪೋರ್ಟಿವ್ ಆಗಿ. ಸೊ ಅದು ಒಂದು ಖುಷಿ ವಿಚಾರ. ಅದನ್ನೆಲ್ಲ ಮುಂದೆ ಯಾವ್ದಾದ್ರು ಒಂದು ಜನರಲ್ ವ್ಲಾಗಲ್ಲಿ ತಿಳಿಸ್ತೀನಿ. ಈಗ ಜಾಸ್ತಿ ಕುಯ್ಯೋದು ಬೇಡ, ಸಬ್ಸ್ಕ್ರೈಬ್ ಮಾಡಿ. ಏನಂತೀರಾ ರಂಜಿತ್? ನಾನು ವ್ಯೂವರ್ಸ್ ಹತ್ರ ಕೇಳ್ಕೊಳೋದಿಷ್ಟೇ. ಸೊ ನೀವು ಎಷ್ಟೋ ಜನ ತುಂಬ ವೀಡಿಯೋಸ್ ನೋಡಿರ್ತೀರಾ, ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡ್ತೀರಾ. ಕೆಲವೊಂದು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲ್ಲ. ಸೊ ಅಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಪ್ರೀತಿಯನ್ನು ಕಾರ್ಟೆಕ್ ಕನ್ನಡ ಪೇಜ್ನಲ್ಲಿ ತೋರಿಸಿ ಅಂತ ಹೇಳ್ತಾ, ಸೊ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ, ಮುಕ್ತಾಯ ಮಾಡ್ತಾ ಇಲ್ಲ. ಇನ್ನು ಹ್ಯುಂಡೈ ವೆನ್ಯೂ ಎಸ್ ಆಪ್ಷನಲ್ ವೇರಿಯಂಟ್ನ ಫ್ರಂಟ್ ಫೇಷನ್ ನೋಡಿ, ತುಂಬ ಚೆನ್ನಾಗಿದೆ. ಆ ಗ್ರಿಲ್ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಡಾರ್ಕ್ ಕ್ರೋಮ್ನ ಯೂಸ್ ಮಾಡಿದ್ದಾರೆ. ತುಂಬ ವೆಹಿಕಲ್ಸಲ್ಲಿ ಜಾಸ್ತಿ ಕ್ರೋಮ್ನ ಆ್ಯಡ್ ಮಾಡಿ ಜಾತ್ರೆ ಥರ ಕಾಣ್ತಾ ಇರುತ್ತೆ. ಬಟ್ ಈ ವೆಹಿಕಲಲ್ಲಿ ಆ ರೀತಿ ಅನಿಸೋದಿಲ್ಲ. ಆನ್ ರೋಡ್ ಅಂತೂ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಗ್ರಿಲ್ಲು. ಆ್ಯಂಡ್ ಅದರಲ್ಲೂ ಕೂಡ ಹತ್ರದಿಂದ ನೋಡಿ ಸ್ವಲ್ಪ ಡಾರ್ಕ್ ರೋಸ್ ಗೋಲ್ಡ್ ಅಂತ ಅನಿಸುತ್ತೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಗ್ರಿಲ್ ಬಗ್ಗೆ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಜೊತೆಗೆ ಹ್ಯುಂಡೈ ಲೋಗೋ ಇದೆ. ಇನ್ನು ಹೆಡ್ಲ್ಯಾಂಪ್ ಸೆಟಪ್ ನೋಡಿ, LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಇದೆ. ಆ್ಯಂಡ್ ಅದಕ್ಕೆ ಆಟೋಮೆಟಿಕ್ ಫಂಕ್ಷನ್ ಕೂಡ ಇದೆ. ವೆನ್ಯೂ ಲಾಂಚ್ ಆದಾಗಿಂದನೂ ಈ DRL ಮಾತ್ರ ಚೇಂಜ್ ಮಾಡಿಲ್ಲ. ಸೊ ಒಂಥರ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಒಂದು ಬಲ್ಬ್ ಇದೆ ಹ್ಯಾಲೋಜನ್ದು. ಇದು ಏನಂದರೆ ಕಾರ್ನರಿಂಗ್ ಲೈಟ್ಸ್. ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ನೈಟ್ ಟೈಮ್ನಲ್ಲಿ ನೀವು ಹೆಡ್ಲ್ಯಾಂಪ್ ಆನ್ ಮಾಡ್ಕೊಂಡು ಹೋಗಬೇಕಾದ್ರೆ ಹೆಡ್ಲ್ಯಾಂಪ್ ಆನ್ ಮಾಡಲೇಬೇಕು. ಸೊ ನೀವೇನಾದರೂ ಸ್ಟೇರಿಂಗ್ ವೀಲ್ನ ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿದ್ರೆ ಈ ಲೈಟ್ ಆನ್ ಆಗುತ್ತೆ.
ಆ್ಯಂಡ್ ರೈಟ್ ಸೈಡಿಗೆ ಟರ್ನ್ ಮಾಡಿದ್ರೆ ರೈಟ್ ಸೈಡಲ್ಲಿರುವಂಥದ್ದು ಆನ್ ಆಗುತ್ತೆ. ಇದೇನಕ್ಕೆ ಅಂದರೆ ನಿಮಗೆ ಟರ್ನಿಂಗ್ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ವಿಸಿಬಿಲಿಟಿ ಇರಲಿ, ಸ್ವಲ್ಪ ಜಾಸ್ತಿ ಏರಿಯಾ ಕವರ್ ಆಗಲಿ ಲೈಟ್ ಅನ್ನೋ ಕಾರಣಕ್ಕೆ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಆ್ಯಕ್ಚುಲಿ ಯೂಸ್ಫುಲ್ಲೇ. ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಹ್ಯಾಲೋಜನ್ ಬಲ್ಬ್ ಇದೆ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೂಡ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಬಂಪರ್ನ ನೋಡಿ ಬ್ಲ್ಯಾಕ್ ಜೊತೆಗೆ ಬಾಡಿ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಕೂಡ ಇದೆ. ಬಾನೆಟ್ ಏರಿಯಾ ಅಂತೂ ತುಂಬ ವೈಡ್ ಆಗಿದೆ. ಇದರಲ್ಲಿ ಸ್ಕೂಪ್ಡ್ ಔಟ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸ್ಕೂಪ್ಡ್ ಔಟ್ ಅಂದರೆ ಕನ್ನಡದಲ್ಲಿ ಸಿಂಪಲಾಗಿ ಹೇಳ್ತೀನಿ, ಒಂದು ಐಸ್ ಕ್ರೀಮ್ದು ಒಂದು ಬೌಲ್ ಇರುತ್ತೆ ಅಂದ್ಕೊಳ್ಳಿ, ಅದರಿಂದ ಒಂದು ಸ್ಪೂನ್ ತೊಗೊಂಡು ನೀವು ಎತ್ಕೊಂಡ್ರೆ ಅಥವಾ JCBನಲ್ಲಿ ಮಣ್ಣನ್ನು ಕೆರೆದ್ರೆ ಅಲ್ಲೇನು ಓಣಿ ಆಗುತ್ತಲ್ಲ ಗುಂಡಿ ಥರ, ಅದನ್ನು ಸ್ಕೂಪ್ಡ್ ಔಟ್ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಸ್ವಲ್ಪ ಏರಿಯಾನ ಸ್ಕೂಪ್ಡ್ ಔಟ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಏರೋಡೈನಮಿಕ್ಸ್ಗೋಸ್ಕರ. ಸೊ ಬಂದಂಥ ಗಾಡಿ ಈಸಿಯಾಗಿ ಪಾಸ್ ಆಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಲ್ಲಿ ಒಂದು ಸ್ಲಾಟ್ಸ್ ಕೂಡ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದರೆ ಇದು ಕೂಡ ಏರೋಡೈನಮಿಕ್ಸ್ಗೋಸ್ಕರ ಕೊಟ್ಟಿರುವಂಥ ಏರ್ ಕರ್ಟೈನ್ಸ್. ಬಂದಂಥ ಗಾಡಿ ಏನಿದೆ ಈಸಿಯಾಗಿ ಇಲ್ಲಿಂದ ಪಾಸ್ ಆಗುತ್ತೆ. ಏರ್ ನಾಯ್ಸ್ ಏನಿದೆ, ವಿಂಡ್ ನಾಯ್ಸ್ ಏನಿದೆ ರೆಡ್ಯೂಸ್ ಆಗುತ್ತೆ. ಈಗ ಡೈರೆಕ್ಟಾಗಿ ಸೈಡ್ ಪ್ರೊಫೈಲ್ಗಳನ್ನ ಬನ್ನಿ. ಇನ್ನು ವೆನ್ಯೂ ಎಸ್ ಆಪ್ಷನಲ್ಲಿ ಒಂದು ಫ್ಲಿಪ್ ಕೀನ ಕೊಟ್ಟಿದ್ದಾರೆ. ಇದರಲ್ಲಿ ಲಾಕ್, ಅನ್ಲಾಕ್ ಮತ್ತು ಟೈಲ್ ಗೇಟ್ ರಿಲೀಸರ್ ಬಟನ್ ಇದೆ. ಸೊ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ಇನ್ನು ಸೈಡ್ ಪ್ರೊಫೈಲ್ ನೋಡಿ, ಸೊ ಇಲ್ಲಿ ಒಂದು ಬಾಕ್ಸಿ ಸ್ಟ್ರಕ್ಚರ್ನ ನೋಡ್ಬೋದು. ಆ್ಯಂಡ್ ಒಂಥರ SUV ಲುಕ್ನ ಕೊಡುತ್ತೆ. ಜೊತೆಗೆ ಬಾಡಿ ಕ್ಲಾಡಿಂಗ್ಸ್ ಕೂಡ ಇದೆ, ಹಾಗಾಗಿ ಒಂದು ರಗಡ್ ಲುಕ್ನ ಕೂಡ ಆ್ಯಡ್ ಮಾಡುತ್ತೆ ಗಾಡಿಗೆ. ಇದು 15 ಇಂಚ್ ಸ್ಟೀಲ್ ರಿಮ್. ಇದರಲ್ಲಿ ಕ್ಯಾಪ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರೋದಿಲ್ಲ, ಬಟ್ ನೋಡೋದಕ್ಕೆ ಅಲಾಯ್ ವೀಲ್ಸ್ ಥರನೇ ಒಂದು ಲುಕ್ನ ಕೊಡ್ತಾ ಇದೆ. ಇನ್ನು ಟೈರ್ನ ಸೈಜ್ ನೋಡೋದಾದರೆ 195/65 ಆ್ಯಂಡ್ R15 ಇದೆ. ಸೊ ಅದನ್ನು ರೀಡ್ ಮಾಡೋದು ಹೇಗೆ ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಅದು ಇನ್ಸ್ಟಾಗ್ರಾಮ್ನಲ್ಲಿದೆ, ಈಗಲೇ ಹೋಗಿ ಚೆಕ್ ಮಾಡಿ. ಜೊತೆಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಇನ್ನು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಕೊಟ್ಟಿದ್ದಾರೆ. ಔಟ್ಸೈಡ್ ರೇರ್ ವ್ಯೂ ಮಿರರ್ ಮತ್ತು ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಇದರಲ್ಲಿ ಆಟೋ ಫೋಲ್ಡ್ ಫಂಕ್ಷನ್ ಬರೋಲ್ಲ, ಮ್ಯಾನ್ಯುಯಲ್ ಆಗಿ ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇನ್ನು ರಗಡ್ ಲುಕ್ ಇರುವಂಥ ರೂಫ್ ರೈಲ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರಲ್ಲಿ, ತುಂಬ ಚೆನ್ನಾಗಿದೆ. ಒಳ್ಳೆ ಲುಕ್ನ ಆ್ಯಡ್ ಮಾಡ್ತಾ ಇದೆ ಗಾಡಿಗೆ ಮಾತ್ರ. ಆ್ಯಂಡ್ ವೆನ್ಯೂನಲ್ಲಿ 45 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಬಂದು ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡೋದಕ್ಕೆ ಲಿವರ್ ಡ್ರೈವರ್ ಸೀಟ್ನ ಕೆಳಗಿದೆ. ಇನ್ನು ಎಸ್ ಆಪ್ಷನಲ್ಲ ರೇರ್ ಪ್ರೊಫೈಲ್ ನೋಡಿ. ಮೇಯ್ನಾಗಿ ನೀವು ನೋಟಿಸ್ ಮಾಡೋದು ಒಂದು, ಇದರಲ್ಲಿ ರೇರ್ ವೈಪರ್ ಬರೋದಿಲ್ಲ, ವಾಷರ್ ಇರೋದಿಲ್ಲ, ಓನ್ಲಿ ಡಿಫಾಗರ್ ಮಾತ್ರ ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ಒಳ್ಳೆ ಯೂಸಿಗೆ ಬರುತ್ತೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ವೆನ್ಯೂ ಬ್ಯಾಡ್ಜಿಂಗ್ ಇದೆ, ಹ್ಯುಂಡೈ ಲೋಗೋ. ಜೊತೆಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಸೊ ಈ ಎಂಡಿಂದ ಸ್ಟಾರ್ಟ್ ಆದರೆ ಸೊ ಈ ಎಂಡ್ವರೆಗೂ ಇದೆ. ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನಲ್ಲಿದೆ. ಇನ್ನು ಬಂಪರ್ ನೋಡಿ, ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಯೂಸ್ ಮಾಡಿದ್ದಾರೆ. 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾಕೆ ಹೇಳಿದೆ ಅಂತಂದರೆ, ನಾರ್ಮಲಾಗಿ ಸಿಟಿನಲ್ಲೆಲ್ಲ ಅಟ್ಲೀಸ್ಟ್ 360 ಡಿಗ್ರಿ ಕ್ಯಾಮ್ರಾ ಇಲ್ಲ ಅಂದ್ರೂ ಒಂದು ರಿವರ್ಸ್ ಕ್ಯಾಮ್ರಾ ಆದರೂ ಇರಬೇಕು. ಜೊತೆಗೆ ಇಲ್ಲಿ 2 ರಿಫ್ಲೆಕ್ಟರ್ಸ್ ಇದೆ. ಆ್ಯಂಡ್ ಇಲ್ಲಿ ರಿವರ್ಸಿಂಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ವೆನ್ಯೂನ ರೇರ್ ಪ್ರೊಫೈಲ್. ಈಗ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. 350 ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಒಂದು ಫ್ಯಾಮಿಲಿ ಒಂದು 4 ರಿಂದ 5 ಜನ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀನಿ 3 ದಿನ ಅಂದರೆ ಆರಾಮಾಗಿ ಲಗೇಜ್ ಇಡೋಷ್ಟು ಸ್ಪೇಸ್ ಇದೆ. ಜೊತೆಗೆ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ. ಇನ್ನು ಟ್ರೇ ಕೆಳಗೆ ಸ್ಪೇರ್ ವೀಲ್ನ ಪ್ಲೇಸ್ಮೆಂಟ್ ಇದೆ. ಸೇಮ್ ಸೈಜ್ ಕೊಟ್ಟಿದ್ದಾರೆ, 195/65 R15 ಇದೆ. ಸೊ ಹಾಗಾಗಿ ಟೈರ್ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ರೀಪ್ಲೇಸ್ ಮಾಡ್ಕೋಬೋದು, ಅಥವಾ ಈವನ್ ನೀವು ಸ್ಪೇರ್ ವೀಲ್ನೇ ಚೇಂಜ್ ಮಾಡಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಒಂದು ಸೈಜ್ ಕಮ್ಮಿ ಇದರಲ್ಲಿ ಪ್ರೊವೈಡ್ ಮಾಡಿಲ್ಲ, ಸೇಮ್ ಸಿಮಿಲರ್ ಸೈಜ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ 2 ಏನು ನೋಡ್ತಾ ಇದ್ದೀರಾ, ಇದು ನಂಬರ್ ಪ್ಲೇಟ್ನ ಲೈಟ್ಸ್. ಸೊ ಇಷ್ಟು ವೆನ್ಯೂ ಎಕ್ಸ್ಟೀರಿಯರ್ ಬಗ್ಗೆ. ಈಗ ಇಂಟೀರಿಯರಲ್ಲಿ ವ್ಯಾಲ್ಯೂ ಫಾರ್ ಮನಿ ಫೀಚರ್ಸ್ ಏನಿದೆ ನೋಡೋಣ ಬನ್ನಿ. ಇನ್ನು ರೇರ್ ಸೀಟ್ ಕಂಫರ್ಟ್ ಹೇಗಿರ್ಬೋದು, ಅದಕ್ಕಿಂತ ಮುಂಚೆ ರೇರ್ ಡೋರ್ ನೋಡಿ, ಬ್ಲ್ಯಾಕ್ ಮತ್ತು ಲೈಟ್ ವೈಟ್ ಕಲರ್ ಥೀಮ್ನ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಅದರಲ್ಲಿ ಇಲ್ಯುಮಿನೇಷನ್ ಕೂಡ ಇದೆ. ನೈಟ್ ಟೈಮ್ನಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿದೆ ಪವರ್ ವಿಂಡೋ ಕಂಟ್ರೋಲ್ ಅಂತ. ಜೊತೆಗೆ ಸಿಲ್ವರ್ ಕಲರ್ನ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇದು ಲಾಕ್. ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ, ಜೊತೆಗೆ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ, ಕೀ ಯೂಸ್ ಮಾಡಿ ಇದನ್ನು ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಇನ್ನು ಸೀಟ್ ನೋಡಿ, ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಥೀಮ್ನ ಯೂಸ್ ಮಾಡಿದ್ದಾರೆ. ಫ್ಯಾಬ್ರಿಕ್ ಸೀಟ್ ಅಫೋಸ್ಟ್ರಿ ಇದೆ, ಬಟ್ ಅಷ್ಟೊಂದು ಸಾಫ್ಟ್ ಇಲ್ಲ, ಸ್ವಲ್ಪ ಹಾರ್ಡ್ ಸರ್ಫೇಸ್ ಅಂತ ಫೀಲ್ ಆಗುತ್ತೆ. ಮೇ ಬಿ ನೀವು ಸೀಟ್ ಕವರ್ನ ಹಾಕ್ಸ್ಕೊಂಡ್ರೆ ನಿಜವಾಗ್ಲೂ ತುಂಬ ವರ್ತಿರುತ್ತೆ. ಯಾಕಂದರೆ ವೈಟ್ ಕಲರ್ ಇರೋದ್ರಿಂದ ಸೀಟ್ ಕವರ್ಸ್ 100% ಬೇಕಾಗುತ್ತೆ, ಬೇಗ ಕೊಳೆ ಆಗುತ್ತೆ. ಅಟ್ಲೀಸ್ಟ್ ಲೆದರ್ ಸೀಟ್ ಅಫೋಸ್ಟ್ರಿ ಆದರೆ ನಿಮಗೆ ಅದಕ್ಕೆ ಸಪ್ರೇಟ್ ಲಿಕ್ವಿಡ್ಸ್ ಎಲ್ಲ ಸಿಗುತ್ತೆ, ಕ್ಲೀನ್ ಮಾಡ್ಕೋಬೋದು. ಬಟ್ ಇದನ್ನು ಕ್ಲೀನ್ ಮಾಡೋಕೆ ಹೋದರೆ ಇನ್ನೂ ಗಲೀಜಾಗುತ್ತೆ. ಸೊ ಹಾಗಾಗಿ ಸೀಟ್ ಕವರ್ಸ್ ಇದಕ್ಕೆ ಅತಿ ಅವಶ್ಯಕತೆ ಇದೆ. ಆ್ಯಂಡ್ ನನ್ನ ಹೈಟಿಗೆ ಡ್ರೈವರ್ ಸೀಟ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಒಳ್ಳೆ ಲೆಗ್ ರೂಮ್, ನೀ ರೂಮ್ ಇದೆ. ಆ್ಯಂಡ್ ಹೆಡ್ ರೂಮ್ ನೋಡಿ, 6 ಫೀಟ್ ಇರೋರು ಆರಾಮಾಗಿ ಕೂತ್ಕೋಬೋದು. ಇನ್ನೊಂದು ಅಡ್ವಾಂಟೇಜ್ ಇದೆ ರೇರ್ ಸೀಟ್ನಲ್ಲಿ, ಏನು ಗೊತ್ತಾ, ಈ ರೇರ್ ಸೀಟ್ ಏನಿದೆ ಇದನ್ನು 2 ಸ್ಟೆಪ್ನಲ್ಲಿ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇದು ಫಸ್ಟ್ ಸ್ಟೆಪ್ಪು. ಸೊ ಈ ಆ್ಯಂಗಲ್ ಕಂಫರ್ಟ್ ಅಂತ ಅನ್ಸೋರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲಪ್ಪ ನನಗೆ ಇನ್ನೂ ಕಂಫರ್ಟ್ ಬೇಕು ಅನ್ನೋರು ಇರೋಂಥ ಲಿವರ್ ಯೂಸ್ ಮಾಡಿ ಹಿಂದಕ್ಕೆ ಪುಷ್ ಮಾಡಿದ್ರೆ ನೋಡಿ ಒಳ್ಳೆ ಕಂಫರ್ಟಬಲ್ ಆಗಿದೆ. ವಯಸ್ಸಾದವರು ಮತ್ತು ಲಾಂಗ್ ಡ್ರೈವ್ ಟ್ರಿಪ್ ಹೋಗ್ತಾಯಿದ್ದೀವಿ ಅಂದರೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಇಷ್ಟು ದಿನ ನೆಕ್ಸಾನ್ ತೊಗೊಂಡು ಹೋಗ್ತಿದ್ವಿ ಲಾಂಗ್ ಡ್ರೈವ್ಸ್ಗೆಲ್ಲ. ಸೊ ಆಲ್ಮೋಸ್ಟ್ ನೋಡಿ ಒಂದೊಂದು ಸ್ಟ್ರೆಚ್ಚಲ್ಲೇ 2,000-2,500 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀವಿ. ಇನ್ಮೇಲೆ ಏನಿದ್ರು ವೆನ್ಯೂನಲ್ಲೇ ಹೋಗೋದು, ಅದಂತೂ ಗ್ಯಾರಂಟಿ. ಆ್ಯಂಡ್ ಇನ್ನೊಂದು 3 ಅಡ್ಜಸ್ಟಬಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ ರೇರ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ 2 C ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ ಇಲ್ಲ, ಸೀಟ್ ಕವರ್ಸ್ನ ಹಾಕಿಸಿದಾಗ ಪಾಕೆಟ್ ಇರುವಂಥ ಸೀಟ್ ಕವರ್ಸ್ನ ಹಾಕಿಸಿ. ಇನ್ನು ಹಿಂದೆ ಕೂರುವಂಥವ್ರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಗಾಡಿಗಳಲ್ಲಿ ಇವನ್ ನೀವು ಜಾಸ್ತಿ ಕಾಸ್ಟ್ನ ಅಂದರೆ ಜಾಸ್ತಿ ಅಮೌಂಟ್ ಪೇ ಮಾಡ್ತಾ ಇದ್ದೀರಾ ಅಂದ್ರೂ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿರಲ್ಲ, ಫಿಕ್ಸ್ಡ್ ಕೊಟ್ಟಿರ್ತಾರೆ. ಸೊ ಈ ಗಾಡಿನಲ್ಲಿ ಏನು ಪ್ರೈಸ್ನ ಏನು ಅಮೌಂಟ್ ಪೇ ಮಾಡಿದ್ದೀವಿ ಅದಕ್ಕೆ ವರ್ತಿ ಫೀಚರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೋಟ್ ಹುಕ್ ಇದೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಓನ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಬಟ್ ಕೋಟ್ ಹುಕ್ ಇಲ್ಲ. ಇನ್ನು ಇದು ಸೆಂಟರ್ ಕ್ಯಾಬಿನ್ ಲ್ಯಾಂಪ್, ಅದು ಕೂಡ ಹ್ಯಾಲೋಜನ್ನಲ್ಲಿದೆ. ಫ್ರಂಟ್ನಲ್ಲಿ ಯಾವುದೇ LED ಆಗಲಿ ಅಥವಾ ಹ್ಯಾಲೋಜನ್ ಕ್ಯಾಬಿನ್ ಲ್ಯಾಂಪ್ ಇಲ್ಲ, ಓನ್ಲಿ ಸೆಂಟರ್ನಲ್ಲಿ ಮಾತ್ರ ಬರುತ್ತೆ. ಇನ್ನು ಎಸ್ ಆಪ್ಷನಲಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇಲ್ಲ, ಅಂದರೆ ಪುಷ್ ಸ್ಟಾರ್ಟ್ ಬಟನ್ ಬರೋದಿಲ್ಲ. ಕೀಲೆಸ್ ಎಂಟ್ರಿ ಇದೆ, ಜಸ್ಟ್ ನೀವು ಅನ್ಲಾಕ್ ಮಾಡಿಕೊಂಡು ಒಳಗೋಗಿ ಕೂತ್ಕೊಂಡು ಕೀ ಯೂಸ್ ಮಾಡೇ ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಂಟೀರಿಯರ್ ಹೇಗಿದೆ, ಇಲ್ಲೂ ಕೂಡ ಬ್ಲ್ಯಾಕ್ ಮತ್ತು ವೈಟ್ ಥೀಮ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಲ್ವರ್ನ ಡೋರ್ ಹ್ಯಾಂಡಲ್, ಇಲ್ಲಿ ಲಾಕ್ ಇದೆ, ಇದು ಟ್ವಿಟರ್ನ ಪ್ಲೇಸ್ಮೆಂಟ್ ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂಥ ವಾಟರ್ ಬಾಟಲ್ ಹೋಲ್ಡರ್ ಇದೆ ಆ್ಯಂಡ್ ಜೊತೆಗೆ ಮ್ಯಾಪ್ ಪಾಕೆಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಜೊತೆಗೆ ORVMನ ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಾಬ್ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನು ಲಾಕ್ ಮತ್ತು ಅನ್ಲಾಕ್ ಕೂಡ ಮಾಡ್ಬೋದು. ಇನ್ನು ಡ್ರೈವರ್ ಸೈಡ್ಗೆ ಒನ್ ಟಚ್ ಡೌನ್ ಮತ್ತು ಒನ್ ಟಚ್ ಅಪ್ ಫಂಕ್ಷನ್ ಇದೆ. ಮತ್ತು ಎಲ್ಲದಕ್ಕೂ ಇಲ್ಯುಮಿನೇಷನ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಯುಮಿನೇಷನ್ ಆ್ಯಕ್ಚುಲಿ ಇರಬೇಕು, ನೈಟ್ ಟೈಮ್ನಲ್ಲಿ ಎಲ್ಲಿದೆ ಬಟನ್ಸ್ ಅಂತ ಹುಡ್ಕೋದಕ್ಕಾಗಲ್ಲ. ಸೊ ಜಸ್ಟ್ ಒಂದು ಗ್ಲಾನ್ಸಲ್ಲಿ ಇಲ್ಲಿದೆ ಅಂತ ಗೊತ್ತಾಗಬೇಕು, ಆ ರೀತಿ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಡ್ರೈವರ್ ಸೀಟ್ ನೋಡಿ, ಒಳ್ಳೆ ಬಕೆಟ್ ಸೀಟ್ಸ್ನ ಕೊಟ್ಟಿದ್ದಾರೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಇನ್ನು ಇದರಲ್ಲಿ 6 ಮ್ಯಾನ್ಯುಲಿ ಅಡ್ಜಸ್ಟಬಲ್ ಇದೆ, ಅಂದರೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ನೋಡಿ. ಸೊ ಯಾರಿಗೆಲ್ಲ ಹೈಟ್ ಅಡ್ಜಸ್ಟಬಲ್ ಆಪ್ಷನ್ ಇರೋಲ್ಲ ಮಿಡಲ್ ವೇರಿಯಂಟ್ನಲ್ಲಿ ಅಂತ ಹೇಳ್ತೀರಾ ಅಂಥವ್ರಿಗೆ ಎಸ್ ಆಪ್ಷನಲಲ್ಲಿ ಈ ಫೀಚರ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಹೆಡ್ಲ್ಯಾಂಪ್ ಲೆವೆಲ್ ಅಡ್ಜಸ್ಟರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ISS ಅಂದರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇದು ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥ ಫೀಚರ್. ಜೊತೆಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಸೊ ಕೆಸರಲ್ಲಿ ಏನಾದರೂ ಸಿಗಾಕೊಂತು ಗಾಡಿಯಿಂದಾಗ ಈ ಟ್ರ್ಯಾಕ್ಷನ್ ಕಂಟ್ರೋಲ್ ತುಂಬಾ ಯೂಸಿಗೆ ಬರುತ್ತೆ. ಜೊತೆಗೆ ಇಲ್ಲಿ AC ವೆಂಟ್ಸ್ ಇದೆ. ಜೊತೆಗೆ ಇಲ್ಲಿ ಸಿಲ್ವರ್ ಕಲರ್ನ ಯೂಸ್ ಮಾಡಿದ್ದಾರೆ. ಇನ್ನು ಸರ್ಕ್ಯುಲರ್ ಟೈಪ್ನಲ್ಲಿ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಹ್ಯುಂಡೈ ಲೋಗೋ ಇದೆ. ರೈಟ್ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ಸ್, ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಎನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇನ್ನು ಸ್ಟೇರಿಂಗ್ ವೀಲ್ನ ಟಿಲ್ಟ್ ಅಡ್ಜಸ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಇನ್ನು ಸ್ಟೇರಿಂಗ್ ವೀಲ್ನ ಲೆಫ್ಟ್ ಸೈಡ್ನಲ್ಲಿ ಟಾಗಲ್ ಸ್ವಿಚ್ ಏನಿದೆ, ಇದು ವೈಪರ್ನ ಟಾಗಲ್ ಸ್ವಿಚ್. ರೈಟ್ ಸೈಡ್ನಲ್ಲಿ ಇಂಡಿಕೇಟರ್ ಮತ್ತು ಹೆಡ್ಲ್ಯಾಂಪ್ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ. ಆ್ಯಂಡ್ ಡಿಸ್ಪ್ಲೇ ನೋಡಿ, ಟೋಟಲ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೆಂಟರ್ನಲ್ಲಿ MID ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲಿ ಕೂರುವಂಥ ಪ್ರತಿಯೊಬ್ಬರು ಸೀಟ್ ಬೆಲ್ಟ್ ಹಾಕಲೇಬೇಕು, ಅದು ಇಲ್ಲಿ ನೋಟಿಫೈ ಮಾಡ್ತಾ ಇರುತ್ತೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಸ್ಪೀಡ್ ತೋರಿಸುತ್ತೆ. ರೈಟ್ ಸೈಡ್ನಲ್ಲಿ RPMನ ನೋಡ್ಬೋದು. ಆ್ಯಂಡ್ ಫ್ಯೂಯಲ್ ಗೇಜ್ ಇದೆ. ಆ್ಯಂಡ್ ಅದ್ರ ಜೊತೆ ಟೆಂಪ್ರೇಚರ್ ಗೇಜ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೋರ್ಟಿ ಆಗಿದೆ ಡಿಸೈನ್ ಮಾತ್ರ. ಆ್ಯಂಡ್ ಸೆಂಟರ್ ಕನ್ಸೋಲ್ ನೋಡಿ, ತುಂಬ ಚೆನ್ನಾಗಿದೆ. ಒಂಥರ ಬಾಕ್ಸಿ ಸ್ಟ್ರಕ್ಚರ್ ಇದೆ ಇಲ್ಲೂ ಕೂಡ. ಇದು 8 ಇಂಚ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ವೈರ್ಲೆಸ್ ಆಪಲ್ ಕಾರ್ಪ್ಲೇ ಕೂಡ ಬರುತ್ತೆ. ಜೊತೆಗೆ ಬ್ಲೂಟೂತ್ FM ಪ್ರತಿಯೊಂದು ಇದೆ. ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ನೋಡಿ ತುಂಬ ಚೆನ್ನಾಗಿದೆ. ಜೊತೆಗೆ ಡೈನಾಮಿಕ್ ಗೈಡ್ವೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನಿದೆ ಎನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್, ಇದು ಹಜಾರ್ಡ್ ಲೈಟ್ ಸ್ವಿಚ್. ಜೊತೆಗೆ ಇಲ್ಲಿ ವಾಲ್ಯೂಮ್ ರಾಕರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮ್ಯಾನ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಸೊ ಇದೇನಿದೆ ಫ್ಯಾನ್ ಸ್ಪೀಡ್ ಕಂಟ್ರೋಲರ್, AC ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ. ಇದು ಟೆಂಪ್ರೇಚರ್ ಕಂಟ್ರೋಲರ್. ಆ್ಯಂಡ್ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲೆಲ್ಲ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಬಟ್ ಈ ವೇರಿಯಂಟಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಬರೋದಿಲ್ಲ. ಜೊತೆಗೆ ಇಲ್ಲಿ USB ಪೋರ್ಟ್ ಇದೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಇದೆ. ಆ್ಯಂಡ್ C-ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ಸೊ ಇದರಲ್ಲಿರುವಂಥ ಇಂಜಿನ್ ಬಗ್ಗೆ ಹೇಳಿಲ್ಲ, ಅದನ್ನು ಆಚೆ ಹೋಗಿ ತಿಳಿಸ್ತೀನಿ. ಇಲ್ಲಿ ಒಂದು ಕೀ ಇಡೋದಕ್ಕೆ ಸ್ಲಾಟ್ ಇದೆ. ಜೊತೆಗೆ ಹ್ಯಾಂಡ್ ಬ್ರೇಕ್, 2 ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಇನ್ನು ಡ್ಯಾಶ್ ಬೋರ್ಡ್ನಲ್ಲಿ ನೋಡಿ, ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ. ಮೊಬೈಲ್ ಏನಾದರೂ ಈಸಿಯಾಗಿ ಇಡ್ಬೋದು. ವ್ಯಾಲೆಟ್ ಕೂಡ ಇಡೋದಕ್ಕೆ ಸ್ಪೇಸ್ ಇದೆ. ಸೊ ಆಲ್ರೆಡಿ ನಾನು ಮೊಬೈಲ್ನ ಇಟ್ಬಿಟ್ಟಿದ್ದೀನಿ. ಇನ್ನು ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿರುವಂಥ ಒಂದು ಗ್ಲೌ ಬಾಕ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ನು ಕೋ ಪ್ಯಾಸೆಂಜರ್ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ, ವ್ಯಾನಿಟಿ ಮಿರರ್ ಇಲ್ಲ. ಇನ್ನು ಇಲ್ಲಿ ಒಂದು ಮೈಕ್ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ನಲ್ಲಿ ಯಾವುದೇ ಕ್ಯಾಬಿನ್ ಲ್ಯಾಂಪ್ ಇಲ್ಲ, ಅದು ಮಿಡಲಲ್ಲಿ ಮಾತ್ರ ಬರುತ್ತೆ. ಜೊತೆಗೆ ಇಲ್ಲೇ ನೋಡ್ತಾ ಇದ್ದೀರಾ, ಇದು IRBM ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಈ ವೆನ್ಯೂನಲ್ಲಿ ಇರುವಂಥದ್ದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಪವರ್ ಬಂದು 83 PS ಇದೆ. ಆ್ಯಂಡ್ ಟಾರ್ಕ್ ಬಂದು 114 ನ್ಯೂಟನ್ ಮೀಟರ್ ಇದೆ. ಸೊ ಅದ್ರ ಜೊತೆ ನಿಮಗೆ ವೆನ್ಯೂನಲ್ಲಿ 1.5 ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಇದೆ. ಆ್ಯಂಡ್ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಬಟ್ 12 ಲಕ್ಷಕ್ಕೆ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್, ಒಂದು ಬಲ್ಕಿಯರ್ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಈ ಗಾಡಿಗೆ ಹೋಗ್ಬೋದು. ತುಂಬ ಜನ ಹೇಳ್ಬೋದು 83 PS ಕಮ್ಮಿ ಆಯಿತು ಈ ವೆಹಿಕಲ್ಗೆ ಅಂತ. ಬಟ್ ನಾರ್ಮಲ್ ನಿಮಗೆ ಫ್ಯಾಮಿಲಿ ಯೂಸಿಗೆ, ನಾರ್ಮಲ್ ಯೂಸೇಜ್ಗೆ ಇಷ್ಟು ಸಫಿಷಿಯೆಂಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ತುಂಬ ಜನ ಫೈನಲಾಗಿ ಕೇಳೋದು ಏನು ಮೈಲೇಜ್ ಕೊಡುತ್ತೆ ಈ ಗಾಡಿ ಅಂತ. ಆಲ್ಮೋಸ್ಟ್ ಒಂದು 17 to 18 ಅಥವಾ 19 kmpl ಅಷ್ಟು ಮೈಲೇಜ್ ಬರುತ್ತೆ. ಅದು ಕಂಪ್ಲೀಟಾಗಿ ಡಿಪೆಂಡ್ ಆಗೋದು ಗಾಡಿದು ಏನು ಕಂಡೀಷನ್ ಇದೆ. ಸೊ ರೆಗ್ಯುಲರ್ ಸರ್ವಿಸ್ ಆಗಿದೆಯಾ ಆ್ಯಂಡ್ ನಿಮ್ಮ ಡ್ರೈವಿಂಗ್ ಸ್ಟೈಲ್ ಹೇಗಿದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಓನ್ಲಿ ಇಂಜಿನ್ ಮೇಲೆ ಮಾತ್ರ ಅದು ಡಿಪೆಂಡ್ ಆಗಲ್ಲ. ಸೊ ತೊಗೊಳ್ಳೋವಂಥವ್ರು ಟೆನ್ಷನ್ ಫ್ರೀ ಗಾಡಿನ ತೊಗೋಬೋದು. ಸೊ ಫೈನಲ್ ಆಗಿ ವೆನ್ಯೂ ಎಸ್ ಆಪ್ಷನಲ್ಲ ಸೇಫ್ಟಿ ಫೀಚರ್ಸ್ ಏನಿದೆ,
6 ಏರ್ ಬ್ಯಾಗ್ಸ್ ಬರುತ್ತೆ, ಜೊತೆಗೆ ABS ವಿತ್ EBD ಇದೆ, ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ, ಜೊತೆಗೆ IRVM ಏನಿದೆ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೋದು, ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ, ಜೊತೆಗೆ ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್ ಇದೆ, ಫ್ಯೂಲ್ ಸೇವಿಂಗಿಗೆ ISSನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೇಫ್ಟಿ ವೈಸ್ ಈ ವೇರಿಯಂಟ್ನಲ್ಲಿ ಯಾವುದೂ ಕಮ್ಮಿ ಮಾಡಿಲ್ಲ, ಬೇಸಿಂದ ಟಾಪ್ ಎಂಡ್ ವೇರಿಯಂಟ್ವರೆಗೂ ಯಾವುದೆಲ್ಲ ಫೀಚರ್ಸ್ ಬರುತ್ತೆ ಸೊ ಆ ಥರ ಸೇಫ್ಟಿ ಫೀಚರ್ಸ್ ಈ ಗಾಡಿನಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ನಿಮಗೆ ವ್ಯಾಲ್ಯೂ ಫಾರ್ ಮನಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ, ಜೊತೆಗೆ ಸೇಫ್ಟಿ ವೈಸು ಚೆನ್ನಾಗಿದೆ, ಕಂಫರ್ಟ್ ವೈಸು ಚೆನ್ನಾಗಿದೆ. ಸೊ ನಿಮ್ಮ ಬಡ್ಜೆಟ್ ಏನಾದರೂ 12 ಲಕ್ಷದ ಒಳಗಿದ್ದು ಮತ್ತು ನಿಮ್ಮ ಕ್ರೈಟೀರಿಯಾ ಅಥವಾ ಕಂಡೀಷನ್ ಏನಾದರೂ ಈ ಗಾಡಿಗೆ ಮ್ಯಾಚ್ ಆಗ್ತಾ ಇದೆ ಅಂತ ಇದ್ದರೆ Hyundai Venue S ಆಪ್ಷನಲ್ ವೇರಿಯಂಟ್ಗೆ ಹೋಗ್ಬೋದು. ಜೊತೆಗೆ ವೆನ್ಯೂ ಬ್ರೋಷರ್ ಏನಾದರೂ ನೀವು ಡೌನ್ಲೋಡ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಈಗಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.